ಅಂಜಲಿ ಅವ್ರ ಫೋನ್ ಸಿಗ್ತಾ ಇಲ್ಲ. ಎಲ್ಲ ಬಂದಿದ್ದೀರಾ? ನಿಮ್ಗೋಸ್ಕರನೇ ವೇಟಿಂಗು. ಹೈಟೆಕ್ ಟೆಕ್ನಾಲಜಿ ಎಲ್ಲಾ ಕಡೆ ಸಿಸಿ ಕ್ಯಾಮೆರಾ ಫಿಕ್ಸ್ ಮಾಡಿದೀವಿ. ಇವತ್ತು ಡೆಫಿನೆಟ್ ಆಗಿ ಅವ್ನು ಸಿಕ್ಕಾಕೊಂಡ್ಬಿಡ್ತಾನೆ. ರೈಟ್. ಬರ್ತಿದ್ದಂಗೆ ನಿಜಾನೆಲ್ಲ ಕಕ್ಸಿ ಜೈಲಿಗೆ ಕಳಿಸ್ತಾ ಇರೋದೆ. ಅವ್ನು ಬಂದ್ಮೇಲೆ ತಾನೆ ಕಕ್ಸೋದು ವಾಂತಿ ಮಾಡ್ಸೋದು ಎಲ್ಲ. ಸರ್ ಆ ಹುಡುಗಿಗೆ ಇನ್ನ ಮದ್ವೆನೇ ಆಗಿಲ್ಲ, ಅವಳ ಕೈಲಿ ಹೆಂಗ್ ಸರ್ ವಾಂತಿ ಮಾಡಿಸ್ತೀರಾ? ಬಿಟ್ರೆ ಮದುವೆಗೆ ಮುಂಚೆ ನೀನು ವಾಂತಿ ಮಾಡಿಸ್ತೀಯ. ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಸರ್. ಎಕ್ಸ್ಪೀರಿಯನ್ಸ್ ಕೊಡ. ಟ್ರೈನಿಂಗ್ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ? ನೀನು ನನಗೆ ಟ್ರೈನಿಂಗ್ ಕೊಟ್ಟಿದ್ದೀರಾ ಅಂದ್ರೆ ನೀವು ಕೊಟ್ಟಿಲ್ಲ ಸರ್. ಕಿಂಡಲ್ ಮಾಡ್ತಾನೆ ನಾನು. ಬೇಡವಾ ಪ್ಲೀಸ್. ಅವಳು ಬಂದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ. ಅವಳ ಪರ್ಫಾರ್ಮೆನ್ಸ್ ನೋಡಿ ರಕ್ತ ನೀವು ಕಾರ್ಕೋತೀರಾ. ಎಲ್ಲ ಹುಡುಗಿ ಎಲ್ಲಪ್ಪ ಈ ಅಂಜಲಿ ಫೋನ್ ಸಿಗ್ತಾ ಇಲ್ಲ. ಅವಳು ಬರ್ತಾಳೆ. ಗೆಜೆ ಸೌಂಡ್ ಬಂತು. ಅಂಜಲಿ ಬಾಮ್ಮ. ಎಷ್ಟೊತ್ತಿಗೆ ಬರಕ್ಕೆ ಹೇಳಿದ್ದೆ? ಟೈಮ್ ಸೆನ್ಸ್ ಇಲ್ಲ ನಿಂಗೆ? ನಾನು ನಿನ್ಗೋಸ್ಕರ ಕಾಯ್ಬೇಕಾ? ಏನಿದು ಡ್ರೆಸ್ಸು? ವೈಟ್ ಸ್ಯಾರಿ ಕಟ್ಕೊಂಬಂತ ಹೇಳಿಲ್ಲ, ಬ್ಲ್ಯಾಕ್ ಸ್ಯಾರಿ ಕಟ್ಕೊಂಬಂದು ಯಾಕೆ ನಾನು ಸಾಯಿಸ್ತಾ ಇದೆಯಾ? ನಾನು ಡೈರೆಕ್ಟರ್ ಆಗಿ ಸೀರೆ ಕಂಟಿನ್ಯೂಟಿ ನೋಡ್ತಾ ಇಲ್ಲ. ವೈಟ್ ಆದ್ರೇನು ಬ್ಲ್ಯಾಕ್ ಆದ್ರೇನು, ಒಟ್ನಲ್ಲಿ ವಿಟ್ನೆಸ್ ಕಲೆಕ್ಟ್ ಆದ್ರೆ ಸಾಕು. ಬಾಪ ಬಾ, ನೀನೇ ಡೈರೆಕ್ಷನ್ ಮಾಡ್ಬಾ. ನಾನು ಯಾಕೆ ಬೇಕಿತ್ತು? ನಾನು ಹೋಗ್ತೀನಿ. ಇದೊಂದು ಎಪಿಸೋಡ್ ನೀವು ಡೈರೆಕ್ಟ್ ಮಾಡಿ ಕೊಟ್ಬಿಡಿ. ನಾನ್ ಡೈರೆಕ್ಷನ್ ಮಾಡ್ಬೇಕಾದ್ರೆ ಬಾಯಿ ಮುಚ್ಕೊಂಡು ನೀನೇನ್ ಮುಖ ನೋಡ್ಕೊಂಡು ನಿಂತಿದ್ಯಾ? ಒಂದ್ ಡೆಮೋ ತೋರ್ಸು. ಡೆಮೋ ತೋರ್ಸಲ್ವೋ, ಡೈರೆಕ್ಟ್ ಆಗಿ ಮೇಲ್ ಕಳ್ಸುತ್ತೆ. ಮೇಡಮ್ ಸೂಪರ್ ಇನ್ವಾಲ್ವ್ಮೆಂಟ್. ನಿಮ್ ಜೊತೆ ಒಂದೇ ಒಂದು ಸೆಲ್ಫಿ. ಬಾವ ಸೇಮ್ ಟು ಸೇಮ್ ಬಾವ, ದೆವ್ವ ತರಾನೇ ಇದ್ದಾಳೆ. ಏಯ್ ಪಾಪ ಹಂಗ ಅನ್ಬೇಡ ಕಣ. ಮೇಡಮ್ ಅವ್ನ್ ಬಂದಾಗ ನೀವು ಇದೇ ತರ ಆಕ್ಟಿಂಗ್ ಮಾಡಿ ತೋರಿಸ್ಬಿಟ್ರೆ ಅವ್ನ್ ಚಿಕ್ಕ ವಯಸ್ಸಿಂದ ಮಾಡಿರೋ ಪಾಪಗಳನ್ನೆಲ್ಲ ಒಂದ್ ಪೆನ್ ಡ್ರೈವ್ ಆಗಿ ತಂದು ಕೊಟ್ಬಿಟ್ಟು ಹೋಗ್ಬಿಡ್ತಾನೆ. ಫ್ಯಾಂಟಾಸ್ಟಿಕ್ ಅಂಜಲಿ, ಏನ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಸಾರ್? ಟ್ರೈನಿಂಗ್ ಕೊಟ್ಟಿದ್ದಲ್ಲ, ಓಕೆ. ನನಗೂ ಯಾಕೋ ಭಯ ಆಗ್ತಾ ಇದೆ. ಅಲ್ಲ ಓಕೆ, ಈಗ ಅವನು ನಿನ್ನ ನೋಡಿ ಭಯ ಬಿತ್ಕೊಂಡು ಓಡಾಕ್ತಾನೆ ಅನ್ಕೋ. ಹೆಂಗ್ ಅಟ್ಯಾಕ್ ಮಾಡ್ತೀಯ ತೋರ್ಸು. ಕೇತನ್ ಫ್ಯಾನ್ ತರ ಸುತ್ಕೊಂಡು ಹೋಗ್ಬಿಟ್ರು. ಅವ್ನು ನನ್ನಿಂದ ತಪ್ಪಿಸ್ಕೊಂಡು ಎಲ್ಲೂ ಹೋಗಕ್ಕಾಗಲ್ಲ. ಬಾಡಿ ಲ್ಯಾಂಗ್ವೇಜ್ ಭಯಂಕರವಾಗಿ ಇದೆ. ದೆವ್ವನ ಲೈವ್ ಅಲ್ಲಿ ನೋಡ್ದಂಗಾಯ್ತು. ಸೂಪರ್ ಬಾವ. ಏನ್ ಸಖತ್ತಾಗಿ ಟ್ರೈನಿಂಗ್ ಕೊಟ್ಟಿದ್ದೀರಾ ಸರ್, ಫ್ಯಾಂಟಾಸ್ಟಿಕ್. ಈ ತರದ್ದೆಲ್ಲ ನಾನು ಟ್ರೈನಿಂಗ್ ಕೊಡ್ಲಿಲ್ವಲ್ಲ, ಯಾಕೋ ನನ್ಗೆ ಭಯ ಆಗ್ತಾ ಇದೆ. ಅದು ಏನಿಲ್ಲ ಸರ್, ದೆವ್ವದ ಜೊತೆ ಒಡನಾಟ ಜಾಸ್ತಿ ಆದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ. ಹೌದಾ? ಚಂದ್ರಶೇಖರ್ ಬಂದ ಅನ್ಸುತ್ತೆ. ಎಲ್ಲ ನಿಮ್ ಜಾಗಕ್ಕೆ ಹೋಗಿ ಬಚ್ಚಿಕೊಳ್ಳಿ. ಹೋಗಿ ಹೋಗಿ ಸರ್, ಹೋಗಿ ಸರ್. ನೀವು ನಾನು ಅವ್ರ ಜೊತೆನೇ ಹೋಗ್ಬೇಕಾ? ಸರ್ ನಿಮ್ಗೆ ಸೆಪರೇಟ್ AC ಬಸ್ ತರ್ಸಕ್ಕಾಗತ್ತೆ. ಹೋಗಿ ಸರ್. ನಾನು ಈ ರೂಮ್ಗೆ ಹೋಗಿ ಸರ್. ಅಂಜಲಿ ಅವ್ರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಹಂಗೆ ಆಕ್ಟ್ ಮಾಡಿ, ಎದುರ್ಕೊಳ್ಳೋಕೆ ಹೋಗ್ಬೇಡಿ. ಆದ್ರೆ ಅವ್ನು ಬಂದ್ಮೇಲೆ ನೀವು ಬರಬೇಕು. ಇವಾಗ ಹೋಗಿ. ಆಲ್ ದ ಬೆಸ್ಟ್.